ವೀಕ್ಷಕರಿಗೆ ಯೂಟ್ಯೂಬ್ ಮಾಮ ಹುಲಿಕಲ್ ಮಾಡುವ ಅನಂತ ವಂದನೆಗಳು. ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ತಕ್ಕಂಥವರು ಧನುಷ್ ಅಯ್ಯಂಗಾರ್. ಇವರ ಮನದಾಳದ ಮಾತು, ನಿಮ್ಮ ಕ್ಯಾಮರಾ ಈಸ್ ಎ ಕ್ಲಿಯಾರಿಟಿ ಸೂಪರ್ ಎಂದು ಅವರು ಹೇಳಿದ್ದಾರೆ. ಅಂದರೆ ನೀವು ಮಾಡಿರ್ತಕ್ಕಂಥ ಚಿತ್ರೀಕರಣ ನಿಮ್ಮ ಕ್ಯಾಮರಾದಲ್ಲಿ ಚೆನ್ನಾಗಿ ಮೂಡಿದೆ ಎಂದು ಅವರು ನಮಗೆ ತಿಳಿಸಿದ್ದಾರೆ ಮತ್ತು ಅವರಿಗೆ ನಾವು ಧನ್ಯವಾದವನ್ನು ತಿಳಿಸುತ್ತಾ ಇದ್ದೇವೆ. ಪ್ರಿಯ ವೀಕ್ಷಕರೇ, ಬನ್ನಿ ಹಾಸನ ಕಾಮೇನಹಳ್ಳಿಯ ದೇವಸ್ಥಾನದಲ್ಲಿ ಸ್ಮೃತಿ ಭಾಸ್ಕರ್ ಅವರು ಮತ್ತು ಅವರ ಸಂಗಡಿಗರಿಂದ ಸಂಗೀತ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ತಾವೆಲ್ಲ ಕೇಳಿ ಆನಂದಿಸಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅನಂತ ಧನ್ಯವಾದಗಳು. ದೇವಸ್ಥಾನದ ವಾರ್ಷಿಕೋತ್ಸವದ ಅಂಗವಾಗಿ ಇದೀಗ ವೇದಿಕೆಯಲ್ಲಿ ಅಮೋಘವಾದಂತಹ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ವೇದಿಕೆಯಲ್ಲಿ ಕಲಾವಿದರು ಉಪಸ್ಥಿತರಿದ್ದು ಕಾರ್ಯಕ್ರಮದ ಸಿದ್ಧತೆಯಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ವಿದುಷಿ ಸ್ಮೃತಿ ಭಾಸ್ಕರ್ ಇವರು ಗಾಯನದಲ್ಲಿ ಹಾಗೂ ವೈಲಿನ್ನಲ್ಲಿ ವಿದುಷಿ ಶ್ರುತಿಯವರು, ಮೃದಂಗದಲ್ಲಿ ವಿದ್ವಾನ್ ಕೌಶಿಕ್ ಶ್ರೀಧರ್ ಅವರು ಹಾಗೂ ಮೋರ್ಚಿಂಗ್ನಲ್ಲಿ ವಿದುಷಿ ಶ್ರೀಮತಿ ಭಾಗ್ಯಲಕ್ಷ್ಮಿಯವರು ಕಾರ್ಯಕ್ರಮವನ್ನು ನೀಡಲು ವೇದಿಕೆಯಲ್ಲಿ ಉಪಸ್ಥಿತರಿರುತ್ತಾರೆ. ಇವರೆಲ್ಲರಿಗೆ ಶ್ರೀ ಇಷ್ಟಕಾಮ್ಯ ಕೇಶವಸ್ವಾಮಿ ದೇವಸ್ಥಾನದ ಸಮಿತಿ ವತಿಯಿಂದ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತಾ ಕಲಾವಿದರು ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕು ಅಂತ ಅವರಲ್ಲಿ ವಿನಮ್ರತೆಯಿಂದ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೂ ಈ ಕಾರ್ಯಕ್ರಮವನ್ನು ವೀಕ್ಷಿಸಲು ಆಗಮಿಸಿರುವಂತಹ ಎಲ್ಲ ಗೌರವಾನ್ವಿತ ಶ್ರೋತೃಗಳಿಗೂ ಸಹ ದೇವಸ್ಥಾನದ ಸಮಿತಿ ವತಿಯಿಂದ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತಾ ಕಲಾವಿದರು ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕು ಅಂತ ಮತ್ತೊಮ್ಮೆ ಅವರಲ್ಲಿ ಸವಿನಯ ಪ್ರಾರ್ಥನೆ. ನಮ್ಮ ಅಚ್ಯುತಾನಂತನ ನೆನೆಯದ ಭಕುತಿ ಸುಮ್ಮನೆ ಬರುವುದೇ ಮುಕುತಿ. ನಮ್ಮ ಅಚ್ಯುತಾನಂತನ ನೆನೆಯದ ಭಕುತಿ ಸುಮ್ಮನೆ ಬರುವುದೇ ಮುಕುತಿ. ಮನದಲ್ಲಿ ದೃಢವಿರಬೇಕು. ಈ ಕೃತಿ ಸುಮ್ಮನೆ ನಾವು ಏನು ಬರ್ದಿದಾರಲ್ಲ, ಪ್ರತಿದಿನ ಅದನ್ನ ನಾವು ಒಂದು ಪೇಪರ್ ಮೇಲೆ ಹಾಕೊಂಡು ಅದನ್ನ ಪಾಲಿಸ್ಬಿಟ್ರೆ ನಾವು ದೇವರೇ ಆಗ್ಬಿಡ್ತೀವಿ. ಅಂಥ ಒಂದೊಂದೇ ಸಾಲಿನಲ್ಲಿ ಎಷ್ಟು ಅರ್ಥಪೂರ್ಣವಾದಂಥ ಸಾಲುಗಳು ಇಟ್ಟಿದ್ದಾರೆ ಅಂತ. ಮನದಲ್ಲಿ ದೃಢವಿರಬೇಕು. ಮನಸ್ಸಲ್ಲಿ ನಾವು ಏನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಕ್ಲಾರಿಟಿ, ದೃಢವಾದ ಭಕ್ತಿ, ನಂಬಿಕೆ ಇರಬೇಕು. ಮನದಲ್ಲಿ ದೃಢವಿರಬೇಕು. ಅತಿ ಜನರ ಸಂಸರ್ಗವನಿಗಲು ಬೇಕು. ಮನದಲ್ಲಿ ದೃಢವಿರಬೇಕು. ಅತಿ ಜನರ ಸಂಸರ್ಗವ ನೀಗಲು ಬೇಕು. ಅನುಮಾನವ ಬಿಡಬೇಕು. ಅನುಮಾನವ ಬಿಡಬೇಕು. ತನ್ನ ತನುಮಾನಗಳನ್ನು ಕೊಡಬೇಕು. ಅನುಮಾನವನ್ನು ಬಿಡಬೇಕು. ತನ್ನ ತನುಮಾನವನ್ನು ಒಪ್ಪಿಸಿ ಕೊಡಬೇಕು. ಸುಮ್ಮನೆ ಬರುವುದೇ ವ್ಯಾಪಾರವನ್ನು ಬಿಡಬೇಕು. ಬಿಡಬೇಕು. ನಮ್ಮ ಶ್ರೀಪತಿ ಪುರಂದರ ವಿಠಲನ್ನ ಬೇಕು. ವ್ಯಾಪಾರವ
ಜಾನೂರಮರ್ದನ ದೇವಕಿ ಪರಮಾನಂದಂ ದೇವಕಿ ಪರಮಾನಂದಂ ಪರಮಾನಂದಂ ಕೃಷ್ಣ ವಂದೇ ಜಗದ್ಗುರುಂ ಕೃಷ್ಣ ಮಗನಿಂದಾಡಿಸಿದಳು ಯಶೋದೆ ಮಗನಿಂದಾಡಿಸಿದಳು ಮಂದಗಮನೆ ಆನಂದದಿ ಮಂದಗಮನೆ ಆನಂದದೆ ಕುಂದದೆ ನಿಟ್ಟಿಸಿ ಜಯ ಜಯವೆನಲು ಮಂದಗಮನೆ ಆನಂದದಿ ಕುಂದದೆ ನಿಟ್ಟಿಸಿ ಜಯ ಜಯವೆನಲು ಪುರಂದರ ವಿಠಲನ ಬಂದಪ್ಪುವ ಪುಣ್ಯವನ್ನು ಎಲ್ಲಿ ಪಡೆದಳೋ ಮಂದಗಮನೆ ಆನಂದದಿ ಕುಂದರೆ ಜಯ ಜಯವೆನಲು ಮಂದರಧರ ಪುರಂದರ ವಿಠಲನ ಬಂದಪ್ಪುವ ಪುಣ್ಯವನಲ್ಲಿ ಪಡೆದಳೋ ಯಶೋದೆ ಆಡಿಸಿದಳು
ಹಲೋ. ಇಚ್ಛಾಮೋಹಿ ಮಹಾಬಾಹುಂ ರಘುವೀರಂ ಮಹಾಬಲಂ ಗಜೇನ ಮಹತಾಯಾಂತಾಂ ರಾಮಂ ಛತ್ರಾವತಾನನಂ. ಪಟ್ಟಾಭಿಷೇಕವಾದ ನಂತರ ಶ್ರೀರಾಮಚಂದ್ರ ಆನೆಯ ಮೇಲೆ ಕುಳಿತು ವಿರಾಜಮಾನರಾಗಿ ಬರ್ತಕ್ಕಂತಹ ಆ ಶ್ಲೋಕ ಶ್ರೀರಾಮಚಂದ್ರನ ಈ ಜ್ಞಾನ ಸಾಗರ. ಒಂದು ರಾಮಾಯಣದ ಒಂದು ವಿಷಯವನ್ನ ಇಲ್ಲಿ ಹೇಳಬೇಕು ಅಂತ ಅನಿಸ್ತಿದೆ. ಚಿಕ್ಕದಾಗಿ ಹೇಳ್ಬಿಡ್ತೀನಿ. ರಾಮಾವತಾರ ಮುಗಿದ ಮೇಲೆ ಶ್ರೀರಾಮ ತನ್ನ ಕಾಲಿಗೆ ತಗುಲಿದಂತಹ ಹುಲ್ಲು ಕಡ್ಡಿಗಳ ಆದಿಯಾಗಿ ಪ್ರತಿಯೊಬ್ಬರನ್ನು ಕೂಡ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾನೆ. ಹಾಗೆ ಹೋಗಬೇಕಾದ್ರೆ ಒಬ್ಬನನ್ನ ಮರೆತು ಬಿಟ್ಟಿರ್ತಾನೆ. ಯಾರು ಅಂದ್ರೆ ಅವನ ಪ್ರಾಣ ಗೊತ್ತೇ ಇದೆ, ರಾಮ ಪ್ರಾಣ ಹನುಮ. ಹನುಮಂತನನ್ನ ಎಲ್ಲಯ್ಯ ಹನುಮ, ಎಲ್ಲಯ್ಯ ಹೋದೆ, ಬರಯ್ಯ, ನಿನ್ನನ್ನು ಬಿಟ್ಟು ನಾನು ಮೋಕ್ಷಕ್ಕೆ ಹೋಗಕ್ ಸಾಧ್ಯವಾ ಅಂತ ಹೇಳಿ ಮೋಕ್ಷಕ್ಕೆ ಹನುಮಂತನನ್ನ ಕರೆದಾಗ ಹನುಮಂತ ಹೇಳ್ತಾನೆ, ಅಪ್ಪ ಪ್ರಭು ರಾಮ, ನಾನು ನಿನ್ನ ಜೊತೆಯಲ್ಲಿ ಮೋಕ್ಷಕ್ಕೆ ಬರೋದಕ್ಕೆ ನಾನೇನು ಮುಟ್ಟಾಳನೆ ಅಂತೇಳಿ ಕೇಳ್ತಾನೆ. ಶ್ರೀರಾಮಚಂದ್ರನಿಗೆ ಆಶ್ಚರ್ಯ, ಇದೇನೇ ಇದು, ಹಾಗಾದ್ರೆ ನಿನ್ನನ್ನು ಕರೀತಾ ಇರೋ ನಾನು ಮುಟ್ಟಾಳನ ಹಾಗಾದ್ರೆ ಅಂತೇಳಿ ಕೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ ಹನುಮಂತ, ಹಾಗಲ್ಲಪ್ಪ, ಇಲ್ಲಿ ಪ್ರಭು ನೀನೇನೋ ನನ್ನನ್ನ ವೈಕುಂಠ ಕರ್ಕೊಂಡು ಹೋಗ್ತೀಯ, ಆದ್ರೆ ವೈಕುಂಠದಲ್ಲಿ ರಾಮಾಯಣವನ್ನ ಹೇಳ್ತಕ್ಕಂಥವ್ರು ಕೇಳ್ತಕ್ಕಂಥವ್ರು ಇಲ್ವೇ ಇಲ್ಲ. ಯಾಕೆಂದ್ರೆ ನಾನೇನಾದ್ರೂ ಅಲ್ಲಿ ಕೂತು ಬಿಟ್ಟು ವೈಕುಂಠದಲ್ಲಿ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಅಂತ ಏನಾದ್ರು ಶುರು ಮಾಡಿಬಿಟ್ರೆ ಅಲ್ಲಿರೋರೆಲ್ಲ ವಿದ್ವಾಂಸರೇನೆ. ಅವ್ರು ಹೇಳ್ತಾರೆ, ಸುಮ್ನಿರಯ್ಯ ಹನುಮಂತ, ನಮಗೂ ಗೊತ್ತು ರಾಮಾಯಣ ಅಂತ ಹೇಳ್ಬಿಡ್ತಾರೆ. ಆದ್ರೆ ಭೂಮಿಯ ಮೇಲೆ ಹಾಗಲ್ಲ. ನಾನು ರಾಮಾಯಣವನ್ನ ಕೇಳಬಹುದು, ರಾಮನಾಮ ಸ್ಮರಣೆಯನ್ನ ಮಾಡ್ತಾ ಇರ್ಬೋದು, ಎಲ್ಲೆಲ್ಲಿ ರಾಮನಾಮ ಸಂಕೀರ್ತನೆ ನಡೆಯುತ್ತೋ ನಾ ಅಲ್ಲಿರ್ಬೋದು, ಸದಾ ಕಾಲ ನಿನ್ನ ಧ್ಯಾನವನ್ನ ಮಾಡ್ತಿರ್ಬೋದು ಅಂತೇಳಿ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣ ಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಎಲ್ಲೆಲ್ಲಿ ರಾಮನ ಸಂಕೀರ್ತನೆ ನಡೀತಾ ಇರುತ್ತೋ ಅಲ್ಲೆಲ್ಲ ಹನುಮಂತ ಕೈ ಬಾಗಿ ತಲೆ ಬಾಗಿ ನಮಸ್ಕರಿಸಿ ಕಣ್ಣೀರನ್ನ ಸುರಿಸ್ತಾ ನನ್ನ ರಾಮನ ಕೀರ್ತನೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಂತೋಷವನ್ನ ಪಡ್ತಾ ಇರ್ತಾನೆ. ಅಂತಹ ಒಂದು ಸ್ಥಳ ಇದು ಕೂಡ ಆಗಿದೆ. ಇಲ್ಲಿ ಅಷ್ಟೊತ್ತಿಂದ ರಾಮನ ನಾಮ ಸಂಕೀರ್ತನವೇ ಹೆಚ್ಚಾಗಿ ನಡೀತಾ ಇದೆ. ಯಾಕೆಂದ್ರೆ ವಿಷ್ಣು ಸಹಸ್ರನಾಮದಲ್ಲಿ ರಾಮನ ಹೆಸರಿಗಿಂತ ಮತ್ತೊಂದು ಹೆಸರು ಬೇಕಾಗೇ ಇಲ್ಲ, 1000 ಹೆಸರಿಗೆ ಸಮ ರಾಮನ ಹೆಸರು ಅಂತ ಹೇಳಿ ಹೇಳ್ತಾರೆ. ಅಂತಹ ಒಂದು ಈ ಸಂಗೀತ ಕಾರ್ಯಕ್ರಮದಲ್ಲಿ ಈ ಶುಭ ಸಂಜೆಯಲ್ಲಿ ಅತ್ಯದ್ಭುತವಾಗಿ ತಮ್ಮ ಸುಮಧುರವಾದ ಕಂಠ ಬಹಳ ಮುಖ್ಯವಾಗಿ ಅದು ಬೇಕೇ ಬೇಕು. ಯಾಕೆಂದ್ರೆ ನಾವು ಹಾಡ್ಬೋದು ಕೂತ್ಕೊಂಡು, ಎಲ್ಲ ಬಾತ್ರೂಮ್ ಸಿಂಗರ್ ಅಂತ ಹೇಳ್ತಾರೆ, ನಾವು ಹಾಡ್ಬೋದು. ಅದು ನಮ್ಮ ಹಾಡು ನಾವೇ ಕೇಳೋದಕ್ಕೆ ಹೋದ್ರೆ ಏನ್ ಕೇಳೋದಕ್ಕೆ ಅರ್ಕಶ, ಕೇಳೋದಕ್ಕೂ ಅಂತಾನೆ ಒಂದು ಕಂಠ ಕೊಟ್ಟಿರ್ತಾನೆ ಆ ಭಗವಂತ. ಕೆಲವರಿಗೆ ಮಾತ್ರ ಅದನ್ನ ದಯಪಾಲಿಸಿರ್ತಾನೆ. ಆದ್ರೆ ಅವ್ರಿಗೆ ಒಂದು ಕಂಠ, ಕೇಳುವಂತ ಕಿವಿಗಳು ಸಾವಿರಾರು ಕಿವಿಗಳು. ನಾವು ಪುಣ್ಯವಂತರು ಅಂತೇಳಿ ಹೇಳ್ಬೋದು ಈ ವಿಷಯದಲ್ಲಿ. ಅಂತಹ ಒಂದು ಸುಮಧುರ ಕಂಠವನ್ನು ಹೊಂದಿ ತಮ್ಮ ಈ ಸಂಗೀತ ಪಾಂಡಿತ್ಯವೆಂಬ ರಸವನ್ನ ನಮಗೆಲ್ಲರಿಗೂ ದಾರೆ ಎರೆದು ಆ ಭಗವಂತನ ಧ್ಯಾನದಲ್ಲಿ ಮಗ್ನರಾಗುವಂತೆ ಮಾಡಿದಂತಹ ವಿದುಷಿ ಸ್ಮೃತಿ ಭಾಸ್ಕರ್ ಅವರಿಗೆ ಇಷ್ಟಕಾಮ್ಯ ಕೇಶವ ಆಯಸ್ಸು ಆರೋಗ್ಯ ಎಲ್ಲವನ್ನೂ ಕೊಟ್ಟು ಇನ್ನಷ್ಟು ಇದೇ ರೀತಿಯಲ್ಲಿ ಹೆಚ್ಚಿನ ಕಾರ್ಯಕ್ರಮವನ್ನು ನೀಡುವಂತಹ ಶಕ್ತಿಯನ್ನು ನೀಡಲಿ ಅಂತ ಹೇಳಿ ಎಲ್ಲರ ಪರವಾಗಿ ಕೇಳ್ಕೊಳ್ತೇನೆ. ರಾಮನಾಮ ಪಾಯಸಕ್ಕೆ ವಿಠಲನಾಮ ತುಪ್ಪವ ಬೆರೆಸಿ ಬಾಯಿ ಚಪ್ಪರಿಸಿರೋ ಅಂತ ಹೇಳಿ ಪುರಂದರದಾಸರ ಕೀರ್ತನೆಯಲ್ಲಿ ಬರುತ್ತೆ. ಹಾಗೇನೆ ರಾಮನಾಮ ಪಾಯಸ ಸುಮಧುರವಾದ ಕಂಠ ಆಯಿತು. ಆ ವಿಠಲನಾಮ ತುಪ್ಪವ ಬೆರೆಸಿ ಅದಿಲ್ದಲೇ ಇದ್ರೆ ಬಾಯಿ ಚಪ್ಪರಿಸೋದು ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ ಪಕ್ಕವಾದ್ಯ, ಅದರಲ್ಲೂ ಬಹಳ ಮುಖ್ಯವಾಗಿ ನಾನು ಮೊದಲನೇದಾಗಿ ಶ್ರೀಮತಿ ಭಾಗ್ಯಲಕ್ಷ್ಮಿ ಮೇಡಮ್ ಅವ್ರನ್ನೇ ತಗೋತೀನಿ. ಯಾಕೆಂದ್ರೆ ನಾನು ಕೂಡ ಯೂಟ್ಯೂಬ್ ಅಲ್ಲಿ ಅವರ ಮೋರ್ಸಿಂಗ್ ಅನ್ನ ನೋಡ್ತಾ ಇದ್ದೆ. ಬಹಳ ಕಷ್ಟವಾದಂತಹ ವಾದ್ಯ ಅದು. ಅಂತಹ ವಾದ್ಯವನ್ನ ನುಡಿಸಿ ನಮ್ಮೆಲ್ಲರ ತನು ಮನವನ್ನ ರಂಜಿಸಿದ್ದಾರೆ. ಅವರಿಗೆ ಭಗವಂತ ಇಷ್ಟಕಾಮ್ಯ ಕೇಶವ ಆಯಸ್ಸು ಆರೋಗ್ಯವನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಮತ್ತೊಬ್ಬರು ಪಕ್ಕವಾದ್ಯದಲ್ಲಿ ಮಹಿಳೆಯರು ಯಾವುದಕ್ಕೂ ಕಮ್ಮಿ ಇಲ್ಲ. ಇಲ್ಲೇ 3 ಜನ ಸ್ಟೇಜ್ ಮೇಲೆ ಇದ್ದೀರಾ, ಎಲ್ಲ ದೇವತಾ ಸ್ವರೂಪಿಗಳು, ಎಲ್ಲ ಲಕ್ಷ್ಮಿಯರೇನೆ. ಅಂತಹ ವಯೋಲಿನ್
ಪಕ್ಕವಾದ್ಯದಲ್ಲಿ ಅತ್ಯದ್ಭುತವಾಗಿ ನುಡಿಸಿ ನಮ್ಮೆಲ್ಲರ ಮನಸ್ಸನ್ನು ರಂಜಿಸಿದಂತಹ ವಿದುಷಿ ಶ್ರುತಿರವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಹೂಮಾಲೆಯನ್ನ ಸಮರ್ಪಿಸಬೇಕಾಗಿ ವಿನಂತಿ. ಪುರಂದರದಾಸರು ಕೀರ್ತನೆಯನ್ನು ಹಾಡಬೇಕಾದ್ರೆ ಯಾವ ರೀತಿ ಶ್ರೀಕೃಷ್ಣ ಪರಮಾತ್ಮ ಬಂದು ಎದುರಿಗೆ ನರ್ತನವನ್ನು ಮಾಡ್ತಾ ಇದ್ದ, ಅದೇ ರೀತಿ ಇವತ್ತು ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ, ಆದರೆ ಅವರ ಕಂಠದಲ್ಲಿ, ಅವರ ವಯೋಲಿನ್ನಲ್ಲಿ, ಮೋರ್ಸಿಂಗಲ್ಲಿ, ಇವರ ಮೃದಂಗದಲ್ಲಿ ಎಲ್ಲ ಭಗವಂತ ನೃತ್ಯವನ್ನ ಮಾಡಿದ್ದಾನೆ. ಅದೇ ರೀತಿಯಲ್ಲಿ ವಿದ್ವಾನ್ ಕೌಶಿಕ್ ಶ್ರೀಧರ್ ಅವರು ಅತ್ಯದ್ಭುತವಾದಂತಹ ಮೃದಂಗವಾದನ ಮುಖಾಂತರ ನಮ್ಮೆಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದ ಸೇವಾಕರ್ತರು ಶ್ರೀ KS ರಾಜಗೋಪಾಲ ಅಯ್ಯಂಗಾರ್ ಮತ್ತು ಶ್ರೀಮತಿ ಸತ್ಯವತಿ ಕುಟುಂಬದವರು ಚೆನ್ನೈ, ಇವರಿಗೂ ಕೂಡ ಭಗವಂತ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ಸಂಗೀತ ಕಾರ್ಯಕ್ರಮ ಇನ್ನೂ ಸ್ವಲ್ಪ ಹೊತ್ತು ಮುಂದುವರಿಯುತ್ತೆ ಅಂತ ಹೇಳ್ತಾ ಅವರಿಗೆ ಒಪ್ಪಿಸ್ತಾ ಇದ್ದೀನಿ. ಧನ್ಯವಾದಗಳು.